ವೇದವ್ಯಾಸರು ವಿಭಾಗ ಮಾಡಿ ಏನನ್ನು ವಿಭಾಗ ಮಾಡಿದ್ರಪ್ಪ ಅಂತ ಕೇಳಿದ್ರೆ ವೇದವನ್ನು ವಿಭಾಗ ಮಾಡಿ ಸೂತ್ರಗಳಿಂದ ಈ ರೀತಿ ಬೋಧನೆ ಮಾಡಿದ್ದಾರೆ. ಸೂತ್ರಗಳಿಂದ, ಸೂತ್ರ ಅಂದ್ರೆ ಏನ್ರಿಮ್ಮ? ಓಂ ನಮಃ ಶಿವಾರಿ. ಹಾ, ಈಗ ಕೇಳಿಸ್ಲಿಕತ್ ನೋಡ್ರಿಮ್ಮ. ಸೂತ್ರ ಅಂದ್ರೆ ಎದಕ್ಕಂತಾರ್ರಿಮ್ಮ? ವೇದವ್ಯಾಸರು ವಿಭಾಗ ಮಾಡಿ ಸೂತ್ರಗಳಿಂದ ಈ ರೀತಿ ಬೋಧನೆ ಮಾಡಿದ್ದಾರೆ. ಯಾವ ಸರ್ವ ವಾಕ್ಯಗಳ ತಾತ್ಪರ್ಯವು ಎಲ್ಲದಪ್ಪ ಅಂತ ಕೇಳಿದರೆ ನಿವೃತ್ತಿಯಲ್ಲಿಯೇ ಇರುತ್ತದೆ. ಸರ್ವ ವಾಕ್ಯಗಳ ತಾತ್ಪರ್ಯ ಏನದಂದ್ರೆ ನಿವೃತ್ತಿಯಲ್ಲಿ, ಅಂದ್ರೆ ಅದನ್ನು ಬಿಡು, ನಿವೃತ್ತಿಯಲ್ಲಿಯೇ ಇರುತ್ತದೆ. ಪ್ರವೃತ್ತಿಯಲ್ಲಿ ಯಾವ ವಾಕ್ಯದ ತಾತ್ಪರ್ಯವೂ ಇರುವುದಿಲ್ಲ. ಇದನ್ನು ಮಾಡು 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 ಅನ್ನೋದರಲ್ಲಿ ಯಾವ ವಾಕ್ಯದ ತಾತ್ಪರ್ಯ ಇಲ್ಲ, ಅದನ್ನು ಬಿಡಿಸೋದ್ರಲ್ಲೇ ಇದೆ. ಪ್ರವೃತ್ತಿ ಬೋಧಕವಾದ ಯಾವ ವಾಕ್ಯಗಳಿರುತ್ತವೆಯೋ ಅವುಗಳಾದರೂ ಕೂಡ ಸ್ವಾಭಾವಿಕ ಹಾಗೂ ನಿಷಿದ್ಧ ಪ್ರವೃತ್ತಿಗಳಿಂದ ನಿವೃತ್ತಿ ಮಾಡಿ ಅಂತಃಕರಣದ ಶುದ್ಧಿಗೋಸ್ಕರ ವಿಹಿತದಲ್ಲಿ ಪ್ರವೃತ್ತಿ ಮಾಡಿಸುವಂಥವುಗಳಾಗಿರುತ್ತವೆ. ಅವು ಸಹಿತ ಎದಕ್ಕಪ್ಪ ಅಂದ್ರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಹೇಳ್ಯಾವಿನ. ಅಂತಃಕರಣ ಶುದ್ಧಿ ಆಯಿತು, ಅವಕ್ಕರ ಕೆಲಸ ಇಲ್ಲ. ಯಾವಾಗ ಅಂತಃಕರಣ ಶುದ್ಧಿಯಾಗಿ ಜಿಜ್ಞಾಸ ಉಂಟಾಯಿತು, ಅನ್ನ ಮಾಡನುವುದಿಲ್ಲ, ಅಲ್ಲಿ ಕೇವಲ ತಿಳಿಯುವುದಷ್ಟೇ. ನಿವೃತ್ತಿ ಮಾಡಿ ಅಂತಃಕರಣದ ಶುದ್ಧಿಗೋಸ್ಕರ ವಿಹಿತದಲ್ಲಿ ಪ್ರವೃತ್ತಿ ಮಾಡಿಸುವಂಥವುಗಳಾಗಿರುತ್ತವೆ. ಆ ನಂತರ ಅವುಗಳಿಂದಾದರೂ ಕೂಡ ನಿವೃತ್ತಿಯಾಗಿ ಜ್ಞಾನನಿಷ್ಠ ಪುರುಷನಾಗುತ್ತಾನೆ. ಅವುಗಳಿಂದ ನಿವೃತ್ತಿಯಾಗಿ ಏನಾಗ್ತಾನೆ? ಜ್ಞಾನನಿಷ್ಠ ಪುರುಷನಾಗುತ್ತಾನೆ. ಈ ರೀತಿಯಿಂದ ನಿವೃತ್ತಿಯಲ್ಲಿಯೇ ಸರ್ವ ವಾಕ್ಯಗಳ ತಾತ್ಪರ್ಯವಿರುತ್ತದೆ. ಸರ್ವ ವಾಕ್ಯಗಳ ತಾತ್ಪರ್ಯ ಎಲ್ಲದಪ್ಪ ಅಂತ ಕೇಳಿದ್ರೆ ಕೇವಲ ನಿವೃತ್ತಿಯಲ್ಲಿ, ಅದನ್ನು ಬಿಡಿಸುವುದರಲ್ಲಿ. ಖರೆ ಯಾನರೇ ಮಾಡಿ ಪಡ್ಕೊಳ್ಳೋದಲ್ಲ. ಏನು ಈ ಸ್ವರೂಪದ ಸಾಕ್ಷಾತ್ಕಾರ ಏನರೇ ಮಾಡಿ ಪಡ್ಕೊಳ್ಳೋದಲ್ಲ, ಅದು ಕೇವಲ ತಿಳಿ. ಅದಕ್ಕೆ ನಿಜಗೊಂಡ್ರು ಹೇಳಿದರು, ನಿನ್ನ ನಿಜವಿದನೆ ತಿಳಿ, ಮಾಡಂದಿಲ್ಲಲ್ಲಿ. ಯಾಕಂದ್ರೆ ಅದು ಮೊದಲೇ ಸ್ವಭಾವ ಸಿದ್ಧದ ಮರವೇ ಆಗ್ಯದಷ್ಟೇ. ಆ ಮರವೆಯ ನಿವೃತ್ತಿ ಆಗಲಿಕ್ಕೆ ತಿಳಿಬೇಕಾಗ್ಯದಲ್ಲಿ, ಹೊಸದಾಗಿ ಪಡ್ಕೊಳ್ಳೋದಲ್ಲ. ಅದು ಪಡ್ಕೊಳ್ಳೋದಿತ್ತಂದ್ರೆ ಅದು ಮತ್ತೊಂದಿನ ಇಲ್ಲ ಆಗಿ ಹೋಗ್ತದೆ. ಅದಕ್ಕೆ ಆರೇಮ ಪ್ರಾಪ್ಯ ರೂಪ ಪ್ರಾಪ್ತಿ ಅದ. ಹೆಂಗಂದ್ರೆ ಕಂಠಾಭರಣ ನ್ಯಾಯದಂತೆ. ಹೆಂಗಾಗ್ಯದ? ಬಗಲ್ ಮೇ ಬಚ್ಚ ಶಾರ್ ಮೇ ಡಂಗೂರ್ ಹುಡುಕಾಡೋದು ನಡೆದದ. ಆ ನಂತರ ಅವುಗಳಿಂದಾದರೂ ಕೂಡ ನಿವೃತ್ತಿಯಾಗಿ ಜ್ಞಾನನಿಷ್ಠ ಪುರುಷನಾಗುತ್ತಾನೆ. ಈ ರೀತಿಯಿಂದ ನಿವೃತ್ತಿಯಲ್ಲಿಯೇ ಸರ್ವ ವಾಕ್ಯಗಳ ತಾತ್ಪರ್ಯವಿರುತ್ತದೆ. ಸರ್ವ ವಾಕ್ಯಗಳ ತಾತ್ಪರ್ಯ ಎಲ್ಲದಪ್ಪ ಅಂತ ಕೇಳಿದರೆ ನಿವೃತ್ತಿ. ಯಾಕಂದ್ರೆ ನಿವೃತ್ತಿ ಸುಖ, ಪ್ರವೃತ್ತಿ ದುಃಖ. ಸರ್ವ ವಾಕ್ಯಗಳ ತಾತ್ಪರ್ಯವಿರುತ್ತದೆ. ಮತ್ತು ಅರ್ಥವಾದ ವಾಕ್ಯಗಳು ಅವು ಸಹಿತ ಹೆಂಗವಪ್ಪ ಅಂತ ಕೇಳಿದರೆ ಗುಡುಜುವ ನ್ಯಾಯದಂತೆ. ಅಂದ್ರೆ ನೀನು ಹೇಳಿದ್ರೆ ಟಿಪ್ಪಣಿ ಒಳಗೆ, ಒಬ್ಬ ತಾಯಿಗೆ ತನ್ನ ಬಾಲಕನಿಗೆ ಕೈಯಾದ ಔಷಧವನ್ನು ಕುಡಿಸಬೇಕಾಗಿತ್ತು. ಉರಿ ಬಂದೆವು, ಅದಕ್ಕೆ
ಆ ಔಷಧ ಕೆಟ್ಟ ಕೈ ಇತ್ತು, ಕುಡಿ ಅಂದ್ರೆ ಕುಡಿಯಲ್ದಾಗಿತ್ತದು. ಆಗ ತಾಯಿಯು ಬಾಲಕನ ನಾಲಿಗೆ ತುಂಬ ಏನು ಮಾಡಿದ್ಲಪ್ಪ ಅಂತ ಕೇಳಿದ್ರೆ ಬೆಲ್ಲವನ್ನು ಸವರಿ ಕೈಯಾದ ಔಷಧದಲ್ಲಿ ಮಧುರ ರಸದ ಬುದ್ಧಿಯನ್ನು ಹುಟ್ಟಿಸಿ, ನೋಡಿ ಎಷ್ಟು ರುಚಿ ಅದಿದು, ಭಾಳ ರುಚಿ ಅದ ಅಂತೇಳಿ ಬೆಲ್ಲ ಕೊಟ್ಟು ಅದಕ್ಕೆ ಏನು ಮಾಡಿದಳು, ಕೈ ಔಷಧವನ್ನು ಕುಡಿಸಿದಳು. ಇದಕ್ಕೆ ಶಾಸ್ತ್ರದಲ್ಲಿ ಏನಂತಾರಪ್ಪ ಅಂತ ಕೇಳಿದ್ರೆ ಗುಡಜೀವಾನ್ಯಾಯವೆಂದು ಹೇಳುತ್ತಾರೆ. ಅದರಂತೆಯೇ ಇಲ್ಲಿ ಶ್ರುತಿ ಮಾತ್ರ ಸ್ವರೂಪ ಏನಂತಾರಿಲ್ರಿ, ಇಲ್ಲಿ ಶ್ರುತಿಯು ಮಾತೃ ಸ್ವರೂಪವಾಗಿದೆ. ಅಂದ್ರೆ ಶ್ರುತಿಯು ತಾಯಿ ಸ್ವರೂಪ. ಯಾಕಂದ್ರೆ ಶ್ರುತಿಯನ್ನೇ ಸ್ಮರಿಸಿ ಪೇಳ್ದ ಏನದರ ಅನುಭವ ಸಾರದೊಳಗೆ ಬರ್ತದೆ ನೋಡಿ, ಶ್ರುತಿಯನ್ನೇ ಸ್ಮರಿಸಿ ಪೇಳ್ದ ಅತಿಶಯದ ಋಷಿವಾಕ್ಯ ಸ್ಮೃತಿಯ ನೀಸಲ ಜಗದೋಳ ಅಧಿಕ ಸೇವೆ ಶ್ರುತಿಯೇ ಪ್ರಮಾಣ ವಕೀಲರ್ಗೆ. ಅದಕ್ಕಿಲ್ಲಿ ಏನು ಹೇಳ್ತಾರೆ, ಶ್ರುತಿಯು ಮಾತೃ ಸ್ವರೂಪವಾಗಿದೆ ಅಂದ್ರೆ ತಾಯಿ ಸ್ವರೂಪ. ಇಂಥ ಶ್ರುತಿ ರೂಪ ಮಾತೆಯು ಪಾಮರ ಜೀವರೂಪ ಬಾಲಕನ ಬಾಲಕ ಯಾರು? ಪಾಮರ ಜೀವ. ಪಾಮರ ಅಂದ್ರ ಶಾಸ್ತ್ರ ಸಂಸ್ಕಾರ ಶೂನ್ಯತ್ವ ಸತಿ ಐಹಿಕ ಭೋಗ ಪಾಮರ. ಬಾಲಕನ ಪಾಪವನ್ನು ಕಳೆಯುವುದಕ್ಕೋಸ್ಕರ ಕರ್ಮದ ಫಲಗಳನ್ನು ಕುರಿತು ಸ್ತುತಿ ಮಾಡುವವನ ವಚನ ರೂಪದಂತಿರುವ ಅರ್ಥವಾದ ವಾಕ್ಯಗಳೆಂಬ ಬೆಲ್ಲವನ್ನು ಏನು ಮಾಡಿದಳು, ಬೆರಳಿನಿಂದ ಸವರಿ ಸ್ವರ್ಗಾದಿಗಳ ಪ್ರಾಪ್ತಿರೂಪ ಫಲವನ್ನು ಬೋಧನ ಮಾಡಿ ಕರ್ಮದಲ್ಲಿ ಪ್ರವೃತ್ತಿಯನ್ನುಂಟು ಮಾಡಿಸುತ್ತಾಳೆ. ಆದರೆ ಆ ತಾಯಿಗೆ ಬಾಲಕನ ರೋಗವನ್ನು ನಿವೃತ್ತಿ ಮಾಡುವುದರಲ್ಲಿ ತಾತ್ಪರ್ಯವಿದೆಯೇ ಹೊರತು ಬೆರಳಿನಿಂದ ಬೆಲ್ಲದ ಸ್ವಾದವನ್ನು ತೋರಿಸುವುದರಲ್ಲಿ ಹೇಗೆ ತಾತ್ಪರ್ಯವಿಲ್ಲವೋ, ಆ ತಾಯಿಗೆ ಬೆಲ್ಲ ತಿನ್ನಿಸೋದರಲ್ಲಿ ತಾತ್ಪರ್ಯ ಇಲ್ಲ. ಆ ಕೈಯಾದ ಔಷಧ ಬೆಲ್ಲಿನ ಕೂಡ ಕೂಡಿಸಿ ಅದು ಕೈಯಾದ ಔಷಧ ತಿನ್ನಿಸಿ ರೋಗ ಕಳೆಯುವುದರಲ್ಲಿ ತಾತ್ಪರ್ಯದ ತಾಯಿಗೆ. ಅದರಂತೆಯೇ ಶ್ರುತಿ ರೂಪ ಮಾತೆಯಾದರೂ ಕೂಡ ಪಾಪವನ್ನು ನಿವೃತ್ತಿ ಮಾಡುವುದರ ಮೂಲಕ ಚಿತ್ತವನ್ನು ಶುದ್ಧಿ ಮಾಡುವುದರಲ್ಲಿ ಅವನಿಗಿಂತ ಸತ್ಕರ್ಮ ಯಾಕೆ ಹಚ್ಚಳ ಶ್ರುತಿ ಮಾತೆ ಯಾಕೆ ಹೇಳೋದು ವೇದದಲ್ಲಿ ಅಂದ್ರೆ ಅವನ ಚಿತ್ತವನ್ನು ಶುದ್ಧಿ ಮಾಡುವುದರಲ್ಲಿ. ಯಾಕಂದ್ರೆ ಚಿತ್ತೈಷ ಶುದ್ಧಿ ಕರ್ಮದ ಗತಿ ಏನಪ್ಪ ಅಂತ ಕೇಳಿದ್ರೆ ಚಿತ್ತದ ಶುದ್ಧಿ. ಚಿತ್ತೈಷ ಶುದ್ಧಿ ಕರ್ಮ ನತು ವಸ್ತುಪಾಲಬ್ಧ ಹೇ ವಸ್ತು ಸಿದ್ಧಿರ್ ವಿಚಾರೇನ. ಕರ್ಮದಿಂದ ವಸ್ತು ಸಿದ್ಧಿ ಆಗೋದಿಲ್ಲ, ಚಿತ್ತ ಶುದ್ಧಿ ಆಗ್ತದೆ. ಹೇಳಿಲ್ಲ ನಿಜಗುಣರು? ಏನು ಹೇಳಿದ್ರಮ್ಮ? ನಿಜಗುಂಡ್ರು ಚಿತ್ತ ಶುದ್ಧಿಗೆ ಏನು ಹೇಳಿದ್ರಿ? ನೀವು ಯಾವಾಗಲೂ ನಿಜಗುಂಡ್ರ ಗ್ರಂಥ ಬಹಳ ಅಧ್ಯಯನ ಮಾಡಿರಿ ನೀವು. ಏನ್ ಹೇಳಿದ್ರಪ್ಪ ಅಂದ್ರೆ ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಲಮಯ ಧರ್ಮದಿಂದ ದುಷ್ಕೃತಿ ಭಂಗವಾಗಿ ಮೋಹಿಪ ಚಿತ್ತ ನಿರ್ಮಲವದರಿಂದ ಹಿಂಗದೆ ಬಿಡಲಾರದೆ ಏನದು ನಿತ್ಯ ಕರ್ಮವ ಮಾಡಲು ಏನಾಗ್ತದ ಪ್ರಯೋಜನ? ತುಂಗ ಧರ್ಮ ವಿವರ್ಧನ. ಧರ್ಮ ಅಂದ್ರೆ ಪುಣ್ಯ ವೃದ್ಧಿ ಆಗ್ತದೆ. ತುಂಗ ಧರ್ಮ ವಿವರ್ಧನ
ಅಂಥ ಮಂಗಲಮಯ ಧರ್ಮದಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ದುಷ್ಕೃತಿ ಭಂಗಾಗಿ ಹೋಗ್ತದೆ. ದುಷ್ಕೃತಿ ಭಂಗಾಗಿ ಮೋಹಿಪ ಚಿತ್ತ ನಿರ್ಮಲವದರಿಂದ. ಅದಕ್ಕೆ ಹೇಳ್ತಾರವರು, ಹೇಗೆ ತಾತ್ಪರ್ಯವಿಲ್ಲವೋ ಅದರಂತೆ ಶ್ರುತಿ ರೂಪ ಮಾತೆಯಾದರೂ ಕೂಡ ಪಾಪವನ್ನು ನಿವೃತ್ತಿ ಮಾಡುವುದರ ಮೂಲಕ ಚಿತ್ತವನ್ನು ಶುದ್ಧಿ ಮಾಡುವುದರಲ್ಲಿ ತಾತ್ಪರ್ಯವಿರುತ್ತದೆ ಹೊರತು ಪೂರ್ವದಲ್ಲಿ ಆ ವೇದ ಪೂರ್ವದಲ್ಲಿ ಕರ್ಮಕಾಂಡ ಹೇಳ್ಯಾರಲ್ರಿ, ವೇದ ಹೇಳ್ಯದಲ್ಲಂದ್ರ ಆ ಕರ್ಮ ಮಾಡುವಂಥ ವೇದದ ತಾತ್ಪರ್ಯ ಇಲ್ಲ. ಎಲ್ಲದ ನಿನ್ನ ಚಿತ್ತ ಶುದ್ಧಿ ಆಗುಗೋಸ್ಕರ ಹೇಳಿದೆ ವಿನಾ ಅದು ಮಾಡುವಂತ ಯಾಕೆ ಹೇಳ್ಯದ, ನಿನ್ನ ಚಿತ್ತ ಮಲಿನದ ಅದು ಶುದ್ಧಿ ಆಗುಗೋಸ್ಕರವಾಗಿ ವೇದದಲ್ಲಿ ಕರ್ಮ ಹೇಳಿದೆ ವಿನಾ ಅದು ಮುಂದೆ ಬಿಡಿಸುವುದರಲ್ಲೇ ತಾತ್ಪರ್ಯದ. ಅದಕ್ಕೆ ಏನಂತಾರೆ, ತಾತ್ಪರ್ಯವಿರುತ್ತದೆ ಹೊರತು ಸ್ವರ್ಗಾದಿ ಫಲವನ್ನು ಪ್ರಾಪ್ತಿ ಮಾಡಿ ಕೊಡಬೇಕೆಂಬುದರಲ್ಲಿ ತಾತ್ಪರ್ಯವಿರುವುದಿಲ್ಲ. ಆ ಸ್ವರ್ಗಾದಿ ಅವನ್ನ ಪ್ರಾಪ್ತಿ ಮಾಡಿ ಕೊಡ್ಬೇಕನ್ನೋದರಲ್ಲಿ ತಾತ್ಪರ್ಯವಿಲ್ಲ. ಅದನ್ನು ಮಾಡೋದ್ರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಚಿತ್ತ ಶುದ್ಧಿ ಆಗ್ತದೆ. ಇಲ್ಲಿ ಬಂದಿತ್ತು ಟಿಪ್ಪಣಿ. ಗುಡಜುವ ನ್ಯಾಯದಂತೆ ಕರ್ಮಗಳ ಫಲವನ್ನು ಬೋಧ ಮಾಡುತ್ತವೆಯೇ ಹೊರತು ಫಲಗಳನ್ನು ಪ್ರಾಪ್ತಿ ಮಾಡಿಕೊಡುವುದರಲ್ಲಿ ಅವುಗಳ ತಾತ್ಪರ್ಯವಿರುವುದಿಲ್ಲ. ಇದೇ ಅರ್ಥವನ್ನು ಶ್ರೀ ವ್ಯಾಸ ಮಹರ್ಷಿಗಳು ಸೂತ್ರಗಳಿಂದ ಸೂತ್ರ ಅಂದ್ರೆ ಏನ್ರಿ? ಆಗಳ ಹೇಳಿದ್ರಲ್ಲಿ ಏನ್ ಹೇಳಿದ್ರಮ್ಮ? ಯಾರಿಗೆ ಒಬ್ರಿಗೆ ಬರಲಿ. ಸೂತ್ರ ಅಂದ್ರೆ ಅದಕ್ಕಂತಾರ್ರಿ ಸ್ವಲ್ಪ ತುದಿ ಹೇಳಿದ್ರಮ್ಮ ನೀವು. ಒಂದು ಅಂಶ ಏನೋ ಬಂತು, 4 ಅಂಶ ಅದಾವಲ್ಲಿ. ಸೂತ್ರ ಅಂದ್ರೆ ಅಲ್ಪ ಅಕ್ಷರ, ಮಸಂದಿಗ್ಧಂ ಅಂದ್ರೆ ಯಾವ ಸಂಶಯಾದಿಗಳಿಗಲ್ಲಿ ಆಸ್ಪದ ಇಲ್ಲ. ಅಲ್ಪ ಅಕ್ಷರ ಮಸಂದಿಗ್ಧಂ ಸಾರವತ್. ಅದು ಹೆಂಗದ? ಸಾರವತ್. ಯಾನ್ ಒಂದು ಕೊಡ ಹಾಲಿಂದ ಒಂದು ಚೆರಿಗೆ ಹ್ಯಾಂಗ ತುಪ್ಪ ಅದ್ರ ಸಾರದ ನೋಡ್ರಿ, ಹಂಗ ಸಾರವತ್. ವಿಶ್ವತೋಮುಖಂ ಅಂದ್ರೆ ನಿಜಗುಂಡ್ರ ಶಾಸ್ತ್ರ ಕರ್ನಾಟಕದಾಗ ಅಷ್ಟೇ, ಇನ್ನ ಜ್ಞಾನೇಶ್ವರಿ ಮಹಾರಾಷ್ಟ್ರದೊಳಗಷ್ಟೇ. ಈ ಸೂತ್ರ ವಿಶ್ವತೋಮುಖಂ, ವಿಶ್ವದ ತುಂಬಾದರ ಪ್ರವೃತ್ತಿ. ವಿಶ್ವತೋಮುಖಂ ಅಷ್ಟೋಭಮನ ವದ್ಯಂಚೆ ಅಂದ್ರೆ ಯಾರಿಂದಲಲ್ಲಗಳೆಯಲ ಸಾಧ್ಯವಾದದ್ದು. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಸೂತ್ರಮಿದು ಅಂತ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ಯಾರರು. ಅಲ್ಪಾಕ್ಷರ ಮಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಷ್ಟೋಭಮನ ವದ್ಯಂಚ ಸೂತ್ರಮಿದು ಅಂದ್ರೆ ಸೂತ್ರಕ್ಕೆ ಇಷ್ಟು ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ವ್ಯಾಸ ಮಹರ್ಷಿಗಳು ಸೂತ್ರಗಳಿಂದ ಬೋಧ ಮಾಡಿರುತ್ತಾರೆ. ಸೂತ್ರಗಳಿಂದ ಈ ಅರ್ಥವನ್ನು ತಿಳಿದಂತಹ ಪುರುಷನು ಏನಂತಾರ, ಸಕಾಮ ಕರ್ಮದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಯಾವ ಪ್ರಕಾರ ನೂಲಿನ ಜಾಳಿಗೆಯು ಮುಳ್ಳುಗಳಿಂದ ಪುಷ್ಪಗಳ ರಕ್ಷಣಾರ್ಥವಾಗಿ ಏನ್ ಮಾಡಿದ್ರು ಅವರು? ಸೂತ್ರ ಬಂದ ಜಾಳಿಗೆ ಹೆಣಿದ್ರು. ಈ ಪುಷ್ಪಗಳು ಇನ್ನು ಮುಂದೆ ಮುಳ್ಳಾಗ ಹೋಗಿ ಬೀಳಬಾರದು ಅಂತ ಬೈಲಿ ಹೆಣಿದ್ರು. ಸೂತ್ರಗಳು ಸಕಾಮ ಕರ್ಮಗಳಿಂದ ರಕ್ಷಣಾರ್ಥವಾಗಿ
ನಿರೋಧ ಮಾಡುತ್ತವೆ. ಆದ್ದರಿಂದ ಸೂತ್ರಗಳಿಗೆ ಜಾಲ ರೂಪವೆಂದು ಹೇಳಿರುತ್ತದೆ. ಆ ಸೂತ್ರಕ್ಕೆ ಏನಂದ್ರಪ್ಪ ಅಂದ್ರೆ ಜಾಲ ಅಂದ್ರೆ ಜಾಳ್ಗಿ ಹಾಕಿದ್ರು. ಈ ಪುಷ್ಪಗಳು ಎಲ್ಲಿ ಆ ಮುಳ್ಳಾಗ ಹೋಗಬಾರ್ದು. ಪುಷ್ಪ ಅಂದ್ರೆ ಇಲ್ಲಿ ಸಾಧಕರು, ಶಿಷ್ಯರು, ಅಧಿಕಾರಿ ಅವರು ಆ ಕರ್ಮದಲ್ಲಿ ಪ್ರವೃತ್ತಿ ಆಗಬಾರ್ದು. ಕರ್ಮಕಾಂಡ ಇಷ್ಟು ಕರ್ಮಕಾಂಡ, ಇಷ್ಟು ಉಪಾಸನ ಕಾಂಡ, ಇಷ್ಟು ಇದು ಜ್ಞಾನಕಾಂಡ ಅಂತ ವೇದದಲ್ಲಿ ವಿಭಾಗ ಮಾಡಿ ಅವು ಕಷ್ಟಷ್ಟು ಬೈಲಿ ಹಚ್ಚಿಬಿಟ್ರು ಜಾಳಿಗೆ. ಇನ್ನು ಇವತ್ತಿನ ವಿಷಯ ಏನು ಹೇಳ್ತಾರ್ರಿಮ್ಮ ಅಂತ ಕೇಳಿದ್ರೆ 339ನೇ ಅಂಕದಲ್ಲಿ ಅಗ್ರದ ದೇವನ 3 ಪ್ರಶ್ನೆಗಳು. ಅಗ್ರದ ದೇವ ಅಂದ್ರೆ ಇಚ್ಛಾರಹಿತನಾದಂಥ ಯಾವ ದೇವಾತ್ಮ ಪುರುಷದನಲ್ಲ ಅವನು ಏನದವ 3 ಪ್ರಶ್ನೆಗಳು. 1ನೇ ಪ್ರಶ್ನೆ ಏನದಪ್ಪ ಅಂತ ಕೇಳಿದ್ರೆ ನಾನು ಯಾರು. ಮೊಟ್ಟ ಮೊದಲು 1ನೇ ಪ್ರಶ್ನೆ ಏನದ, ನಾನು ಯಾರು. ಪ್ರಶ್ನೆ ಅಂದ್ರೆ ಏನ್ರಮ್ಮ? ಹಾ ಹೇಳ್ರಿ ಪೂರ. ಪ್ರಶ್ನೆ ಕೇಳಿ ತಿಳ್ಕೋಬೇಕಂತ ಏನು ಆತುರತೆಯಿಂದ ಅದನ್ನ ಕೇಳ್ತಾನ ಅದಕ್ಕೆ ಪ್ರಶ್ನೆ ಅಂತಾರೆ. ತಿಳಿದು ಕೇಳ್ತಿದ್ನ ಅಂದ್ರೆ ಅದು ವಿವಾದ ಆಗ್ತದದು. ಆದ್ರೆ ಇಲ್ಲಿ ತಿಳ್ಕೋಬೇಕಂತ ಜಿಜ್ಞಾಸಾವಿಷ್ಕರಣಂ ಅದನ್ನು ಕೇಳಿ ತಿಳ್ಕೋಬೇಕಂತ ಏನು ಇಚ್ಛದ ಅದಕ್ಕೆ ಪ್ರಶ್ನೆ ಅಂತ ಕರೀತಾರ್ರಿ. ಏನದ ಮೊದಲನೇ ಪ್ರಶ್ನೆ? ನಾನು ಯಾರು ನೋಡ್ರಿ. 2ನೇದ್ದು ಸಂಸಾರವನ್ನು ರಚಿಸಿದವರು ಯಾರು. 2ನೇ ಪ್ರಶ್ನೆ ಏನದ? ಈ ಸಂಸಾರ ಅಂದ್ರೆ ಈ ಜಗತ್ತನ್ನು ರಚಿಸಿದವರು ಯಾರು. ಇನ್ನು 3ನೇ ಪ್ರಶ್ನೆ ಏನದಪ್ಪ ಅಂತ ಕೇಳಿದ್ರೆ ಮುಕ್ತಿಗೆ ಕಾರಣವು ಜ್ಞಾನವಿರುತ್ತದೆಯೋ ಅಥವಾ ಕರ್ಮವಿರುತ್ತದೆಯೋ ಅಥವಾ ಉಪಾಸನವಿರುತ್ತದೆಯೋ ಅಥವಾ 2 ಕಾರಣಗಳಿರುತ್ತವೆಯೋ. 2 ಅಂದ್ರೆ ಯಾವುದು? ಜ್ಞಾನ ಮತ್ತು ಕರ್ಮ. ಹಿಂಗ ಇದು 3ನೇ ಪ್ರಶ್ನೆ ಅದ. ಮುಕ್ತಿಗೆ ಕಾರಣವು ಜ್ಞಾನವಿರುತ್ತದೆಯೋ? ಯಾಕಂದ್ರೆ ಜ್ಞಾನದಿಂದ ಮೋಕ್ಷ ಹೇಳೋರು ಬಹಳ ಮಂದಿ ಅದಾರ. ನೈಯಾಯಿಕರು ಜ್ಞಾನದಿಂದ ಮೋಕ್ಷ ಹೇಳ್ತಾರೆ. ಇನ್ನು ಸಾಂಖ್ಯರು ಜ್ಞಾನದಿಂದಲೇ ಮೋಕ್ಷ ಹೇಳ್ತಾರೆ. ಇನ್ನು ವೇದಾಂತಿಗಳು ಜ್ಞಾನದಿಂದಲೇ ಮೋಕ್ಷ ಹೇಳ್ತಾರೆ. ಆದ್ರೆ ಅವ್ರ ಜ್ಞಾನಗಳು ಭಿನ್ನ ಭಿನ್ನ ಅದಾವ. ಯಾರ ಜ್ಞಾನತ್ತು ನಾವು ತಿಳ್ಕೊಳ್ಳೋನು? ಏನು ವೇದಾಂತಿಗಳು ಹೇಳೋದು ಸತ್ಯನೋ, ಏನು ಸಾಂಖ್ಯರು ಹೇಳೋದು ಸತ್ಯನೋ, ಏನು ನೈಯಾಯಿಕರು ಹೇಳೋದು ಸತ್ಯನೋ? ಎಲ್ಲ ಅವರು 3 ಮಂದಿ ಏನು ಹೇಳ್ತಾರೆ? ಜ್ಞಾನದಿಂದಲೇ ಮೋಕ್ಷ ಹೇಳ್ತಾರೆ. ಆದ್ರೆ ಜ್ಞಾನಗಳಲ್ಲಿ ಪರಿಭೇದ. ಅವ್ರ ಜ್ಞಾನೇ ಬೇರೆ, ಅವ್ರ ಜ್ಞಾನೇ ಬೇರೆ, ಅವ್ರ ಜ್ಞಾನೇ ಬೇರೆ. ನಾ ಯಾರ ಜ್ಞಾನ ಅಂತ ತಿಳ್ಕೊಳ್ಳಿ. ಹಿಂಗೆ 3ನೇ ಪ್ರಶ್ನೆ ಹಿಂಗದ. ನೈಯಾಯಿಕರ ಜ್ಞಾನ ಎಂತದ್ರಿ? ಅದಕ್ಕೆ ಜ್ಞಾನ ಅಂತಾರ ಅವರು. ಜ್ಞಾನಕ್ಕೆ ವ್ಯಾಖ್ಯಾನ ಮಾಡ್ಯಾರಮ್ಮ ಅವರು. ಹ್ಯಾಂಗ ವೇದಾಂತಿಗಳ ಅವರಮ್ಮ ಆ ನಿವೃತ್ತಿಗೆ ಮೋಕ್ಷ ಅಂದಾರ್ರಿ ಅವರು. ಮೋಕ್ಷ ಕೇಳಕತ್ತೀರಿ, ಇಲ್ಲಿ ಜ್ಞಾನ ಕೇಳಕತ್ತೀರಿ. ಯಾವ್ರ ಜ್ಞಾನ ಎಂತದು, ಇವ್ರ ಜ್ಞಾನ ಎಂತದು? ಅದು ಮೋಕ್ಷ ಹಿಂದಿನಗಳು ನೋಡೋಣ್ರಿ. ಅದು ಉಪಾಸಕರು ಮಾತ್ರಮ್ಮ. ನೀವು ಕೈವಲ್ಯ ನೋಡ್ರಿ. ನೀವು ಅಲ್ಲಿ ಎಷ್ಟಪ್ಪ ಅಂದ್ರೆ ಅದು
ಜೀವ ಸಂಬೋಧನಾ ಸ್ಥಳದೊಳಗ ಅಲ್ಲಿ ಕೊಟ್ಟಾರ ನೋಡ್ರಿಮ್ಮ. ದುಃಖದ ಅಭಾವಕ್ಕೆ ಮೋಕ್ಷ ಅಂದ್ರೇನ್ರಿ? ಲೆಫ್ಟ್ ಆಗಿ ನಾನೇ ಬರ್ಲೇನ್ರಿ ಓರಿ ಡಬಲ್ ಬರೋದ ನಾನೇ ಲೆಫ್ಟ್ ಆಗಿ ಬರ್ಲೇನ್ರಿ? ಹೌದ್ರಿ. ಓಂ ನಮ ಶಿವಾಯ. ಈಗ ಸರಿ ಐತ್ರಿ ಅಮ್ಮ? ಏನ್ ಡಬಲ್ ಹಾಕೈತಿ? ಒಂದ್ ಸರಿ ಅದ್ರಿ? ಸರಿ ಅದ್ರಪ್ಪರ. ಸಂಬೋಧನಾ ಸ್ಥಳದ ಪಡೆವೆ ನೀನಿಂದ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡಿ ಮನುಜ ಆ ಪದ್ಯದೊಳಗೆ ಹೇಳ್ಯಾರಪ್ಪರ. ಅಷ್ಟು ನೆನಪಿಲ್ಲ ನೋಡ್ರಪ್ಪರ, ನೀವೇ ಹೇಳ್ರಿ. ದುಃಖದ ಅಭಾವಕ್ಕೆ ಮೋಕ್ಷ ಅಂದ್ರನ್ರಿಪ್ಪ? ಓರಿಪ್ಪ, ದುಃಖದ ಅಭಾವಕ್ಕೆ ಮೋಕ್ಷ ನೈಯಾಯಿಕರು. ಮೋಕ್ಷ ಕೇಳಗತ್ತಿಲ್ರಿ, ಈಗ ಜ್ಞಾನ ಕೇಳಗತ್ತಿವ್ರು. ಎಲ್ಲಾರು ಜ್ಞಾನದಿಂದಲೇ ಮೋಕ್ಷ ಹೇಳ್ಯಾರ ಅವ್ರು. ಅಪ್ಪರ ಒಬ್ರು ಜ್ಞಾನದಿಂದ ಕರ್ಮದಿಂದ ಜ್ಞಾನ ಅಂತಾರನ್ರಿಪ್ಪರ. ಕೈವಲ್ಯ ಪಕ್ಕ ಆಗಿತ್ತು ಅಂದ್ರೆ ಅಲ್ಲೆಲ್ಲ ಡಿಟೇಲ್ ಕೊಟ್ಬಿಟ್ಟಾರ. ನಮ್ಮ ಯಾರು ನಿಜಗುಂಡ್ರ ಇವರು ರಾಮಾರೂಢ್ರ ಏನು 3 ಸ್ಥಳ ಬರ್ದಾರ ನೋಡ್ರಿ ಅಮ್ಮ ಅಲ್ಲಿ. ಹೌದ್ರಪ್ಪ. ಮತ್ತ ಅವು ಹಂಗೆ ನಾವು ಹಂಗೆ ಗಂಟು ಹೊಡೆದು ಅದು ನಿಧಿ ಧ್ಯಾಸನ ಆಗಿತ್ತಂದ್ರೆ ಉಳಿತದ ಮತ್ತ ಅದು. ನೈಯಾಯಿಕರ ಜ್ಞಾನ ಎದಕ್ಕಂತಾರ ಅಂತ ಕೇಳಿದ್ರಲ್ಲಿ ಹೇಳ್ಯಾರ್ರಿ ಅವರು. ಏನ್ ಹೇಳ್ಯಾರ? ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂದಾರ್ರಿ ಅವರು. ಜ್ಞಾನ ಅಂದ್ರೆ ಎದಕ್ಕಂತಾರ ಅವರು? ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ. ಹಂಗೈತ್ರಿ ಈ ಜ್ಞಾನ? ಎಂತ ಜ್ಞಾನ ಐತ್ರಿಮ್ಮ ಇದು? ಇದು ಭಿನ್ನ ಅಂದ್ರಲ್ರಿಪ್ಪರ. ಯಾವ ಅವೇದ ಆಗ್ಲಿಲ್ರಿಪ್ಪರ. ಭೇದ ಜ್ಞಾನಕ್ಕ ಜ್ಞಾನ ಅಂದ್ರವರು. ಆತ್ಮ ಇತರ ಪದಾರ್ಥ ಭಿನ್ನ. ಆತ್ಮ ಒಂದು, ಇತರ ಪದಾರ್ಥ ಒಂದು, ಎರಡದು ಇಲ್ಲ. ಜಗತ್ತೊಂದು ಬ್ರಹ್ಮ ಒಂದು ಎರಡಾಗಿ ತೋರಿಸಿದಾರೆ ನೋಡ್ರಿಪ್ಪರ. ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತಾರ ನೈಯಾಯಿಕರು. ಅಂದ್ರೆ ಆ ವಿವೇಕ, ಆತ್ಮ ಇತರ ಪದಾರ್ಥ ಭಿನ್ನ ಅಂದ್ರೆ ಏನಲ್ಲಿ ಒಂದು ವಿವೇಕ ಅದಲ್ಲ, ಆ ವಿವೇಕಕ್ಕ ಜ್ಞಾನ ಅಂದಾರ ಅವರು. ವಿವೇಕದಲ್ಲಿ ಏನಿರ್ತದ್ರಮ್ಮ? ಭೇದ ಜ್ಞಾನ ಇರ್ತದ. ಜ್ಞಾನದಂಗ ಅನಿಸ್ಕೊತದ ಖರೆ, ಆದ್ರೂ ಜ್ಞಾನ ಅಲ್ಲದು, ಅಜ್ಞಾನವೇ ಖರೆ. ಅಭೇದ ಅಲ್ಲಿಲ್ಲಲ್ರಿಪ್ಪರ, ಎರಡು ಅಭೇದ ಆಗ್ಲಿಲ್ಲ. ನೈಯಾಯಿಕರು ಜ್ಞಾನ, ಅವ್ರ ಜ್ಞಾನ ಏನ್ ಮಾಡ್ತಾರ ಅವರು? ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತಾರವ್ರು. ಇನ್ನ ಸಾಂಖ್ಯರ ಜ್ಞಾನ ಎಂತದ್ರಿಮ್ಮ? ಅಪ್ಪರ ಇವರು 21 ದುಃಖ ನಿವೃತ್ತಿ ಇಲ್ಲ, ಮೋಕ್ಷದಾಯ್ತು. ನೀವು ಆ ಕಡೆಕ್ ಹೋಗ್ತೀರಿ, ಇನ್ನ ನಾವು ಮೋಕ್ಷ ಹೇಳೇ ಇಲ್ಲ. ಹೌದ್ ನೋಡ್ರಪ್ಪ, ಇದು ಯಾಕೆ ಹತ್ತಲ್ ನೋಡ್ರಿ, ನೀವೇ ಹೇಳಿ. ಪ್ರಕೃತಿ ಪುರುಷರ ವಿವೇಕಕ್ಕೆ ಜ್ಞಾನ ರೀ. ಪ್ರಕೃತಿ ಪುರುಷರ. ಧನ್ಯವಾದಗಳು ಸರ್, ಪಾದಕ್ಕೆ ನಮಸ್ಕಾರ. ಹಿಂಗ ಒಳಗ್ ಗಂಟು ಹೊಡೆದ್ರಿ ಅಂದ್ರೆ ಬರೋಬ್ಬರಿ ಆಗ್ತದ ನೋಡ್ರಿ. ಏನಂತಾರ್ರಿ ಸಾಂಖ್ಯರ ಜ್ಞಾನ ಎಂತದು? ಪ್ರಕೃತಿ ಪುರುಷರ ವಿವೇಕಕ್ಕೆ ಜ್ಞಾನ ಅಂತ ಕರೀತಾರವ್ರು. ಈಶ್ವರ ಜ್ಞಾನಕ್ಕೆ ಜ್ಞಾನ ಅಂದ್ರೆ ಅವರು. ಪ್ರಕೃತಿ ಇದೊಂದು ಪುರುಷ, ಅದು ವಿವೇಕೆ. ಇದೊಂದು ಪ್ರಕೃತಿ ಅದ, ಇದೊಂದು ಪುರುಷ ಅದ. ಆ ಪ್ರಕೃತಿ ಪುರುಷರ ವಿವೇಕ ಏನ್ ಮಾಡ್ತದಲ್ಲ, ಅದಕ್ಕೆ ಜ್ಞಾನ ಅಂತಾರ ಸಾಂಖ್ಯರು. ಇನ್ನು ವೇದಾಂತಿಗಳ ಜ್ಞಾನ ಎಂತದ್ರಮ್ಮ? ಇವ್ರದ್ದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ.
ಅಲ್ಲ ಅಲ್ಲ ಅಭೇದ ಮೋಕ್ಷ. ದರ್ಶನಂ ಜ್ಞಾನ ಅನ್ರಿಪ್ಪ. ರೇ ಜನ ಹಾ ಹಾ ಜ್ಞಾನ ಅಂದ್ರೆ ಅಭೇದ ದರ್ಶನಂ ಜ್ಞಾನ, ಅರ್ಥ ಪ್ರಕಾಶನಂ ಜ್ಞಾನ. ಹ್ಮ್ ವೇದಾಂತಿಗಳ ಜ್ಞಾನಕ್ಕೂ ಆ ಉಳಿದ ನೈಯಾಯಿಕ ಸಾಂಖ್ಯರ ಜ್ಞಾನಕ್ಕೂ ಭಿನ್ನ ಭಿನ್ನ ಐತಿಲ್ರಿ. ಹ್ಞೂನ್ರಿಪ್ಪ. ನಾ ಯಾವತ್ ತಿಳ್ಕೊಳ್ಳಿ ಯಾವ ಜ್ಞಾನದಿಂದ ಮೋಕ್ಷ ಆಗ್ತದ, ಎಂಥ ಜ್ಞಾನದಿಂದ ಆಗ್ತದ ಅವರು ಹೇಳ್ಯಾರ. ಅವರು ಸಾಂಖ್ಯ ನೈಯಾಯಿಕರು ಹೇಳುದ್ದು ಭೇದ ಜ್ಞಾನಕ್ಕೆ ಜ್ಞಾನ ಅಂದರವರು. ಅದರಿಂದ ಮೋಕ್ಷ ಆಗುದಿಲ್ಲ. ಎದರಿಂದ ಆಗ್ತದಪ್ಪ ಅಂತ ಕೇಳಿದ್ರೆ ಅಭೇದ ಜ್ಞಾನದಿಂದ ಆಗ್ತದೆ. ಅದಕ್ಕೆ ಹೇಳ್ತಾರಲ್ರಿ, ಮುಕ್ತಿಗೆ ಕಾರಣವು ಜ್ಞಾನವಿರುವುದು. ಆ ಜ್ಞಾನದಲ್ಲಿ ಸಾಂಖ್ಯರ ಜ್ಞಾನದಿಂದ ಆಗ್ತದೋ, ಏನ ನೈಯಾಯಿಕರ ಜ್ಞಾನದಿಂದ ಆಗ್ತದೋ, ಅಥವಾ ವೇದಾಂತಿಗಳ ಜ್ಞಾನದಿಂದ ಆಗ್ತದೋ. ಮುಕ್ತಿಗೆ ಕಾರಣವು ಜ್ಞಾನವಿರುವುದು ಅಥವಾ ಕರ್ಮವಿರುವುದು. ಕರ್ಮದಿಂದ ಮುಕ್ತಿ ಹೇಳೋರು ಯಾರ್ರಿ? ಜೈಮಿನಿ ರೀ, ಪೂರ್ವಮೀಮಾಂಸಾ ಶಾಸ್ತ್ರಕರ್ತ ಜೈಮಿನಿ. ಅವ ಕರ್ಮದಿಂದ ಮೋಕ್ಷ ಹೇಳ್ತಾನೋ. ಏನ ಕರ್ಮದಿಂದಿರುವುದು ಅಥವಾ ಉಪಾಸನಾದಿಂದಿರುವುದು? ಉಪಾಸಕರು ಉಪಾಸನದಿಂದ ಹೇಳ್ತಾರೆ. ಇವರು ಹಿರಣ್ಯಗರ್ಭ ಉಪಾಸಕರನ್ರಿ. ಹಿರಣ್ಯಗರ್ಭ ಉಪಾಸಕರು ಉಪಾಸನದಿಂದ ಆಗ್ತದಂತಾರ್ರಿ ಅವರು. ಇನ್ನ ಪತಂಜಲರು ಎದರಿಂದ ಹೇಳ್ತಾರ್ರಿ? ಅವರು ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತಾರೆ ಪರ. ಈ ಧ್ಯಾನ ಇದು ಯಮ ನಿಯಮ ಬರೋಬರದ್ರಿ, ಬರೋಬರ್ ಹೇಳ್ರಿ. ಯಮ ನಿಯಮ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ, ಹಿಂಗ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಸ್ಥಿತಿಯಲ್ಲಿರುವುದೇ ಮೋಕ್ಷ ಅಂತಾರವ್ರು. ಏನ ಹೊಳ್ಳಿ ಅತ್ಯಂತ ನಿವೃತ್ತಿ ಆಗಲ್ರಿ ಪರ. ಸಮಾಧಿ ಸ್ಥಿತಿಗೆ ಹೋಗಿ ಮತ್ತೆ ಉತ್ತಾನ ಸ್ಥಿತಿ ಬರ್ತದಲ್ರಿ ಪರ. ಖರೆ ಅವ್ರಿಗೆ ಅಲ್ಲಿಗೆ ನಿತ್ತು ಅವ್ರು ಮುಂದೆ ಹರಿಲಿಲ್ರಿ ಅವ್ರ ಬುದ್ಧಿ. ಹೌನ್ರಿ ಪರ. ಅವ್ರದ್ದು ಅಲ್ಲಿಗೆ ಅಷ್ಟೇ ನಿತ್ತು ಅವ್ರದ್ದು. ಅಥವಾ ಎರಡು ಕಾರಣಗಳಿರುತ್ತವೆಯೋ? ಎರಡು ಹೇಳೋರು ಯಾರ್ರಿ? ಕರ್ಮ ಜ್ಞಾನ ಎರಡು ಕೂಡಿ ಸಮುಚ್ಚಯ ಹೇಳುವವರು ಯಾರು? ಸಮುಚ್ಚಯ ಹೇಳ್ತಾರಲ್ರಿ ಇವ್ರು ಯಾರಪ್ಪ? ಔಡಲೋಮಿ. ಔಡಲೋಮಿ ಇವ್ರು ಏನ್ ಹೇಳ್ತಾರ್ರಿ? ಎರಡರಿಂದ ಆಗ್ತದಂತಾರ ಕರ್ಮ ಮತ್ತು ಜ್ಞಾನ. ಈ ಪಕ್ಷಿ ಹೆಂಗ ರೆಕ್ಕೆ ಇಲ್ದ ಹರುದಿಲ್ಲ, ಹಂಗ ಎರಡು ರೆಕ್ಕೆ, ಎರಡು ಕರ್ಮ ಉಪಾಸನ ಎರಡರಿಂದ ಜ್ಞಾನದಿಂದ ಆತ್ಕೊಂತಾರ ಅವ್ರು. ಎರಡು ಬೇಕಂತಾರ ಅವ್ರು, ಏನ್ರಿ? ಅದಕ್ಕ ಅಥವಾ ಎರಡು ಕಾರಣಗಳಾಗಿರುತ್ತವೆಯೋ ಹಿಂಗ ಏನಾದ್ರೆ ಅವನು ಪ್ರಶ್ನೆ ಅದ. ಇನ್ನ ದುವಾ ಹೇಳ್ತಾರ ನೋಡ್ರಿ. ಏಳನೇದ್ ಏನ್ ಹೇಳ್ತಾರ? ಕೋವುಕ ಶಿಷ್ಯ ಉದಾರಮತೆ ಗುರುಕೆ ಶರಣೈ ಜಾಯಿ ಪ್ರಶ್ನೆ ಕಿಯೋ ಕರ ಜೋರಿಕೆ ಪಾದ ಪದ್ಮಶಿರ ನಾಯಿ. ಅಂದ್ರ ಅರ್ಥ ಏನ್ ಹೇಳ್ತಾರ್ರಿ? ಇದು ಏಳನೇದ್ದು. ಅದು ಉದಾರಮತಿ ಅಂದ್ರ ಉತ್ತಮ ಬುದ್ಧಿ ಉಳ್ಳವನಾದ. ಎಂತ ಬುದ್ಧಿ? ಉತ್ತಮ. ಉತ್ತಮ ಅಂದ್ರೆ ಯಾರಿಗಂತಾರ್ರಿಮ್ಮ? ಜಗವೆಂದಡು ತಾನು ಜಗದಾತ್ಮರು ತಾವು ಜಗದೀಶನೇ ತಾನೆಂದು ಬಗೆವಾತ್ಮನೇ ಉತ್ತಮನು ನೋಡ. ಇನ್ನೊಂದು ಪಾಯಿಂಟ್ ಬಿಟ್ಟು ಬಂದ್ರಿ ನೋಡ್ರಿ. ಜಗವೆಂದಡು ತಾನೇ ಜಗದಾತ್ಮರು ತಾನೇ ಜಗದೀಶನು ತಾನೇ ಈಗ ಬತ್ತು. ಬಗೆವಾತ್ಮನು ಉತ್ತಮನು ನೋಡ. ಉತ್ತಮನು ನೋಡ. ಉತ್ತಮ ಅಂದ್ರೆ ಯಾರಿಗಂದ್ರು ಜಗವೆಂದಡಂ ತಾನೆ ಜಗದೀಶನಂ ತಾನೆ ಜಗವಾತ್ಮರೆಲ್ಲ ತಾನೆಂದು ಬಗೆವಾತನು ಉತ್ತಮನು ನೋಡ. ಅದಕ್ಕಿಲ್ಲ ಏನ್ ಹೇಳ್ತಾರ್ರಿ? ಉದಾರಮತಿ ಅಂದ್ರೆ ಉತ್ತಮ ಬುದ್ಧಿ ಉಳ್ಳವನಾದ. ಕೋವುಕ ಅಂದ್ರೆ ಯಾವನು ಒಬ್ಬ ಶಿಷ್ಯನು. ಗುರುಕೆ ಅಂದ್ರೆ ಗುರುವಿನ ಪಾದ ಪದ್ಮ, ಪಾದ ಕಮಲಗಳಿಗೆ. ನಾಯಿ ಅಂದ್ರ ಸಮಾನವಾಗಿ ಶಿರ ಅಂದ್ರೆ ಶಿರವನ್ನಿಟ್ಟು, ಸರಣೆ ಅಂದ್ರೆ ಜಾಯಿ
ಶರಣು ಹೋದನು. ಅಂದರೆ ಗುರುವಿಗೆ ದೀರ್ಘ ದಂಡವತ್ತ ನಮಸ್ಕಾರವನ್ನು ಮಾಡಿದನು. ಆ ನಂತರ ಕರ ಎರಡು ಅಂದ್ರೆ ಕೈಗಳನ್ನು ಜೋಡಿಸಿ ಅಂಜಲಿ ಬದ್ಧನಾಗಿ ಅಂದ್ರಮ್ಮ ಭಯಭಕ್ತಿಯಿಂದ ಗುರುಗಳಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಉಪದೇಕ್ಷಂತಿ ತೇ ಜ್ಞಾನಂ ಅಂತ ಹೇಳಿದ್ರು ನೋಡ್ರಪ್ಪ. ಅಂಜಲಿ ಬದ್ಧನಾಗಿ ತಾನು ಏನ್ ಮಾಡಿದಪ್ಪ ಅಂದ್ರೆ ಪ್ರಶ್ನೆ ಕಿಯೋ ಅಂದ್ರೆ ಪ್ರಶ್ನೆಗಳನ್ನು ಮಾಡುವಂಥವನಾದನು. ಶಿಷ್ಯವಾಚ್ ದುವಾ ಏನಂತಾರ ನೋಡ್ರಿ, ಭೋ ಭಗವಾನ್ ಮೈ ಕೌನಿಯ ಸಂಸ್ಕೃತಿ ಕಾತೆ ಹೋಯ್ ಹೇತು ಮುಕ್ತಿ ಕೋ ಜ್ಞಾನವಾ ಕರ್ಮ ಉಪಾಸನ ದೋಯಿ. ಅಂದ್ರೆ ಏನ್ ಮಾಡ್ದ? ಭೋ ಭಗವಾನ್ ಅಂದ್ರ ಭಗವಂತನ ಸ್ವರೂಪನಾದ ಹೇ ಗುರುದೇವ. ಗುರುವಿಗೆ ಏನಂದ್ ನೋಡ್ರಿ, ಭಗವಂತನ ಸ್ವರೂಪನಾದ ಹೇ ಗುರುದೇವ ಅಂದ್ರ ಸಾಕ್ಷಾತ್ ಭರ್ಗೋ ನರಾಕೃತಿ. ಆ ಪರಮಾತ್ಮನೇ ನಮ್ಮ ಉದ್ಧಾರಕ್ಕಾಗಿ ನರರೂಪವನ್ನು ಧಾರಣ ಮಾಡಿಕೊಂಡು ಬಂದನ ಅಂತ. ಅದಕ್ಕೆ ಏನಂತಾರ, ಭಗವಂತನ ಸ್ವರೂಪನಾದ ಹೇ ಗುರುದೇವ ಏನಂತಾರ, ಮೈ ಕೌನ್ ಅಂದ್ರೆ ನಾನು ಯಾರು? ಮೊದಲೇ ಪ್ರಶ್ನೆ, ನಾನು ಯಾರು? ಈ ಸಂಸ್ಕೃತಿ ಅಂದ್ರೆ ಈ ಪ್ರಪಂಚವು ಯಾರಿಂದ ಉಂಟಾಯಿತು? ಎರಡನೇ ಪ್ರಶ್ನೆ ಏನು? ಈ ಪ್ರಪಂಚ ಯಾರಿಂದ ಉಂಟಾಯ್ತು? ಏನ್ ತಾನೇ ಆಯ್ತು? ಯುಗಪತಿ ಹುಟ್ಟತಾವಲ್ರಿ ಅವು, ಏನ ಕೋರಿ ಉಣ್ಣಿ ಅವಕಾನ ಅವನು ಇಲ್ಲ ಅಪ್ಪನೂ ಇಲ್ಲ, ತಾನಿಂದ ತಾನೇ ಹುಟ್ಟೆವು. ಏನ್ ಹಾಂಗ್ ಹುಟ್ಟೆವು? ಏನ್ ಅದಕ್ಕೆ ಯಾವರೇ ಒಬ್ಬ ಕರ್ತ ಅದಾನು? ಮತ್ ಇದು ಹ್ಯಾಂಗ? ಪ್ರಪಂಚವು ಯಾರಿಂದ ಉಂಟಾಯಿತು? ಮತ್ತು ಮುಕ್ತಿಗೆ ಹೇತು ಅಂದ್ರೆ ಕಾರಣವು ಜ್ಞಾನವಿರುವುದು ಅಥವಾ ಕರ್ಮವಿರುವುದು ಅಥವಾ ಉಪಾಸನ ಇರುವುದು ಅಥವಾ ಎರಡೂ ಇರುವವೋ? ಎರಡು ಅಂದ್ರೆ ಜ್ಞಾನ ಮತ್ತು ಕರ್ಮ. ಇವು ಎರಡರಿಂದ ಆಗ್ಯದು. ಹ್ಯಾಂಗಾಗ್ಯದ ಇದು? ಮೂರನೇ ಪ್ರಶ್ನೆ ಅದ್ರಿ ಒಂದು. ಟೀಕಾ ನೋಡ್ರಿ ಏನಂತಾರ. ಒಂದನೇದ್ದು, ಹೇ ಭಗವಾನ್ ನಾನು ಯಾರು ಇದ್ದೇನೆ? ನಾ ಯಾರಿದ್ದೇನು? ಇದು ಮೊದಲನೇ ಪ್ರಶ್ನೆ. ಈ ದೇಹ ಸ್ವರೂಪವೇ ನಾನಾಗಿರುವೆನೋ ಅಥವಾ ದೇಹಕ್ಕಿಂತಲೂ ಭಿನ್ನನಾಗಿರುವೆನೋ? ನೋಡ್ರಿ, ಒಂದ್ರೊಳಗೆ ಮತ್ತೆ ಎರಡು ಕೇಳ್ದ. ಈ ದೇಹವೇ ನಾನೇ, ದೇಹ ಬಿಟ್ಟು ಭಿನ್ನ ನಾನದಿನ ಅಂತ ಕೇಳ್ದ. ಈ ದೇಹ ಸ್ವರೂಪವೇ ನಾನಾಗಿರುವೆನೋ ಅಥವಾ ದೇಹಕ್ಕಿಂತಲೂ ಭಿನ್ನನಾಗಿರುವೆನೋ? ನಾನು ಮನುಷ್ಯನಾಗಿದ್ದೇನೆ ಮತ್ತು ಇದು ನನ್ನ ಶರೀರವಿರುತ್ತದೆ ಎಂಬುದಾಗಿ ನನಗೆ ಎರಡು ರೀತಿಯಿಂದ ತೋರುತ್ತಿದೆ. ಆದ್ದರಿಂದಲೇ ನನಗೆ ಸಂಶಯ ಉಂಟಾಗಿದೆ. ನನಗೆ ಸಂಶಯ ಬಂದದ. ಏನಂತ? ನಾನು ಮನುಷ್ಯನಾಗಿದ್ದೇನೆ ಹಿಂಗ ನನಗೆ ತಿಳಿದದ, ಮತ್ತು ಇದು ನನ್ನ ಶರೀರವಿರುತ್ತದೆ ಎಂಬುದಾಗಿ ನನಗೆ ಎರಡು ರೀತಿಯಿಂದ. ನಾ ಮನುಷ್ಯ ಇದ್ದೀನಿ, ಈ ಶರೀರ ನಂದದ, ಹಿಂಗ ಎರಡು ರೀತಿಯಿಂದ ನನಗೆ ತೋರುತ್ತಿದೆ. ಆದ್ದರಿಂದಲೇ ನನಗೆ ಸಂಶಯ ಉಂಟಾಗಿದೆ. ಹಿಂಗ ಎರಡು ರೀತಿಯಿಂದ ತೋರುದಿಂದ ನನಗೆ ಸಂಶಯ ಉಂಟಾಗ್ಯದ. ಅದು ಒಂದೇ ರೀತಿ ಆಗಿತ್ತಂದ್ರೆ ಏನು ಸಂಶಯ ತೋರ್ತಿತ್ತಿಲ್ಲ. ಮತ್ತು ಒಂದು ವೇಳೆ ತಾವು ದೇಹಕ್ಕಿಂತಲೂ ಭಿನ್ನನಾಗಿರುವಿ ಎಂದು ಹೇಳಿದ್ದಾದರೆ, ಇಲ್ಲಪ್ಪ ನೀವು ದೇಹಕ್ಕಿಂತ ಬ್ಯಾರೆ ಇದ್ದಿ ಅಂತ ಹೇಳಿದ್ರಿ ಅಂದ್ರೆ, ಮೂರನೇದ್ದು, ನಾನು ಕರ್ತಾ ಭೋಕ್ತಾ ಆಗಿರುವೆನೋ
ಅಕ್ರಿಯನಾಗಿರುವೆನೋ, ಮತ್ತ ಸಂಶಯದೊಳಗೆ ಸಂಶಯ. ಮತ್ತ ಹೌನ್ರಿ. ನಾನು ಕರ್ತಾ ಭೋಕ್ತಾ ಆಗಿರುವೆನೋ, ನಾಲ್ಕನೇ ಅಕಡ ಅಥವಾ ಅಕ್ರಿಯನಾಗಿರುವೆನೋ. ಒಂದು ವೇಳೆ ಕ್ರಿಯನಾಗಿರುವಿ, ಒಂದು ವೇಳೆ ಅಕ್ರಿಯನಾಗಿರುವಿ ಎಂದು ಹೇಳಿದ್ದಾದರೆ, ಐದನೇ ಅಕಡ ಸರ್ವ ಶರೀರಗಳಿಗೆ ಒಬ್ಬನೇ ಇರುವೆನೋ, ಆರನೇ ಅಕಡ ಅಥವಾ ಬೇರೆ ಬೇರೆ ಶರೀರಗಳಲ್ಲಿ ಬೇರೆ ಬೇರೆ ಆಗಿರುವೆನೋ. ಇದು ಮೊದಲನೇ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಅವ ಸಾಧಾರಣ ಗುರು ಇದ್ರೆ ಹೋಳಿ ಹುಣ್ಣಿಮೆ ಮಾಡ್ಬೇಕು ಇವ್ನು ಮುಂದೆ ಅಂತ ಪ್ರಶ್ನೆ ಕೇಳಗತ್ತನ್ರಿ. ಮತ್ತೆ ಕನಿಷ್ಠ ಅಧಿಕಾರಿ ಅಲ್ರಿಪ್ಪ. ಇನ್ ನೋಡ್ರಿ, ಎರಡನೇದ್ದು, ಸಂಸಾರ ಎಂದರೆ ಈ ಪ್ರಪಂಚವನ್ನು ಯಾರು ರಚಿಸಿದರು? ಇದು ಯಾರು ಮಾಡ್ಯಾರ? ಈ ಪ್ರಶ್ನೆಯ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ಒಂದನೇದ್ದು, ಈ ಪ್ರಪಂಚವು ಯಾರಿಂದ ನಿರ್ಮಾಣವಾಯಿತು? ಇದಕ್ಕೊಬ್ಬ ಕರ್ತ ಬೇಕಲ್ಲ, ತನ್ನಿಂದ ತಾನೇ ಆಗ್ಯದು. ಏನ್ ಇದಕ್ಕೆ ಯಾರ್ಯಾರೇ ಒಬ್ರು ಮಾಡಿದವ್ರು ಅದಾರು? ಇನ್ನು ಎರಡನೇದ್ದು, ತನ್ನಿಂದ ತಾನೇ ಉಂಟಾಯಿತು ಎಂದು ಒಂದು ವೇಳೆ ಈ ಸಂಸಾರಕ್ಕೆ ಒಬ್ಬ ಕರ್ತು ಇರುವನೆಂದು ಏನಂತಾರ ನೋಡ್ರಿ, ತನ್ನಿಂದ ತಾನೇ ಉಂಟಾಯಿತೋ ಮತ್ತು ಒಂದು ವೇಳೆ ಈ ಸಂಸಾರಕ್ಕೆ ಒಬ್ಬ ಕರ್ತೃ ಇರುವನೆಂದು ಹೇಳಿದ್ದಾದರೆ, ಇಲ್ಲಿಗೆ ಪೂರ್ಣ ಇಲ್ಲಿ ಕಟ್ಟದ್ರಲ್ಲಿ ಏನು, ತನ್ನಿಂದ ತಾನೇ ಉಂಟಾಯಿತೋ, ಒಂದು ವೇಳೆ ಈ ಸಂಸಾರಕ್ಕೆ ಒಬ್ಬ ಕರ್ತೃ ಇರುವನೆಂದು ಹೇಳಿದ್ದಾದರೆ, ಇಲ್ಲ ತನ್ನಿಂದ ತಾನೇ ಆಗಿಲ್ಲ, ಅದಕ್ಕೊಬ್ಬ ಕರ್ತೃ ಅದಾನ ಅಂತ ಹೇಳಿದ್ರಿ ಅಂದ್ರೆ. ಮೂರನೇದ್ದು, ಯಾವನಾದರೂ ಒಬ್ಬ ಜೀವನು ಕರ್ತೃ ಆಗಿದ್ದಾನೆಯೋ. ನಾಲ್ಕನೇದು, ಅಥವಾ ಈಶ್ವರನು ಕರ್ತೃ ಆಗಿದ್ದಾನೆಯೋ. ಇಲ್ಲ ಒಬ್ಬರಿಂದ ಆಗ್ಯದಂದ್ರೆ ಅದಕ್ಕೆ ಜೀವ ಆಗ್ಯಾನೋ, ಏನು ಈಶ್ವರ್ ಮಾಡ್ಯಾನೋ? ಜೀವನಿಂದ ಜಗತ್ತು ಹುಟ್ಟದ, ಈಶ್ವರನಿಂದ ಹುಟ್ಟದಂತ ಕೇಳ್ತಾರಪ್ಪ. ಹಿಂಗ್ ಮತ್ತ ಅದ್ರಾಗ ಎರಡು ಪ್ರಕಾರ ಕೇಳ್ತಾನ್ರಿ ಅವ. ಯಾವನಾದರೂ ಒಬ್ಬ ಜೀವನು ಕರ್ತೃ ಆಗಿದ್ದಾನೆಯೋ ಅಥವಾ ಈಶ್ವರನು ಕರ್ತೃ ಆಗಿದ್ದಾನೆಯೋ. ಒಂದು ವೇಳೆ ಈಶ್ವರನೇ ಕರ್ತೃ ಆಗಿದ್ದಾನೆಂದು ಹೇಳಿದರೂ ಕೂಡ, ಇಲ್ಲ ಅದು ಜೀವನಿಂದ ಆಗಿಲ್ಲ ಈಶ್ವರನಿಂದ ಆಗ್ಯದ ಹಿಂಗ ಒಂದು ವೇಳೆ ಹೇಳಿದ್ರಿ ಅಂದ್ರೆ, ಐದನೇ ಅಕಡ ಆ ಈಶ್ವರನು ಏಕದೇಶದಲ್ಲಿರುವನು. ಆರನೇ ಅಕಡ ಅಥವಾ ಆ ಈಶ್ವರನು ವ್ಯಾಪಕನಾಗಿರುವನು. ಆ ಈಶ್ವರ ಮಾಡ್ಯಾನಂದ್ರಿ ಅಂದ್ರೆ ಅವ ಈಶ್ವರ ಏಕದೇಶದಲ್ಲಿ ಅದನು, ಏನು ಸರ್ವ ದೇಶಗಳಲ್ಲಿ ಅದನು? ಒಂದು ವೇಳೆ ವ್ಯಾಪಕನಾಗಿರುತ್ತಾನೆ ಎಂದು ಹೇಳಿದ್ದಾದರೆ, ಇಲ್ಲ ಅವ ಏಕದೇಶದಲ್ಲಿಲ್ಲ, ಅವ ವ್ಯಾಪಕ ಪರಿಪೂರ್ಣ ಅದಾನಂತ ಹೇಳಿದ್ರಿ ಅಂದ್ರೆ, ಹೇಳಿದಾಗ್ಯಾದರೂ ಕೂಡ ಏಳನೇ ಕಡ ಯಾವ ಪ್ರಕಾರ ವ್ಯಾಪಕವಾದ ಆಕಾಶಕ್ಕಿಂತಲೂ ಜೀವನು ಹೇಗೆ ಭಿನ್ನನಾಗಿರುವನೋ ಹಾಗೆ ಆ ಈಶ್ವರಕ್ಕಿಂತಲೂ ಜೀವನು ಭಿನ್ನನಾಗಿರುವನು, ಅಥವಾ ಈಶ್ವರನೊಡನೆ ಜೀವನು ಅಭಿನ್ನವಾಗಿರುವನು. ಇದು ಎರಡನೇ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಇನ್ನು ಮತ್ತು ಮುಕ್ತಿಯು ಯಾವುದರಿಂದ ಆಗುವುದು? ಮೂರನೇ ಪ್ರಶ್ನೆ. ಮುಕ್ತಿ ಮುಕ್ತಿ ಅಂತಿರಲ್ಲ, ಮುಕ್ತಿ ಎದರಿಂದ ಆಗ್ತದೆ? ಮೂರನೇ ಪ್ರಶ್ನೆ ನೋಡ್ರಿ, ಮುಕ್ತಿಯು ಯಾವುದರಿಂದ ಆಗುವುದು? ಕಾರಣ ಯಾವುದಕ್ಕೆ? ಒಂದೇ ಕಡ ಜ್ಞಾನದಿಂದ ಆಗುವುದು ಅಥವಾ ಕರ್ಮದಿಂದ ಆಗುವುದು? ಅದು ಜ್ಞಾನದಿಂದ ಆಗ್ತದೋ ಅಥವಾ ಕರ್ಮದಿಂದ ಆಗ್ತದೋ ಅಂತ ಪ್ರಶ್ನೆನೇ ಅದ್ರ. ಇದು ಪ್ರಶ್ನೆ ಪೂರಾ ಪ್ರಶ್ನೆನೇ ದಿನ. ಏನ್ರಿ ಜ್ಞಾನದಿಂದ ಮುಕ್ತಿ ಆಗ್ತದ? ಇವಂಗ ಸಂಶಯ ಬಂದದಲ್ರಿ, ಪ್ರಶ್ನೆ ಕೇಳಕತ್ತಾನ್ರಿ. ಅವ್ರ ಪ್ರಶ್ನೆ ನಡೆದ ದಿನ ಉತ್ತರ ಹೇಳಿಲ್ಲ ಅವ್ರು ಇನ್ನ. ಅವ ಪ್ರಶ್ನೆ ಮಾಡ್ಲಿಕತ್ತಾನ ಹಂಗ.
ಹಾ ಕರ್ಮದಿಂದ ಆಗ್ತದೋ ಜ್ಞಾನದಿಂದ ಆಗ್ತದೋ ಅಂತ ಕೇಳಕತ್ತೀನಿ. ಜ್ಞಾನದಿಂದ ಆಗುವುದು ಅಥವಾ ಕರ್ಮದಿಂದ ಆಗುವುದು. ಮೂರನೇ ಕಡ ಅಥವಾ ಉಪಾಸನದಿಂದ ಆಗುವುದು. ಇನ್ನು ನಾಲ್ಕನೇದು ಅಥವಾ ಎರಡರಿಂದಲೂ ಆಗುವುದು. ಎರಡಂದ್ರೆ ಅವ್ರಿ ಜ್ಞಾನ ಮತ್ತು ಕರ್ಮ. ಹ್ಞೂನ್ರಿಪ್ಪ. ಎದರಿಂದ ಆಗ್ತದೆ ಹೇಳ್ರಿ ಅಂತ ನಾವು. ಅಥವಾ ಎರಡರಿಂದಲಾಗುವುದು. ಒಂದು ವೇಳೆ ಎರಡರಿಂದ ಆಗುತ್ತದೆ ಎಂದು ಹೇಳಿದಾಗ್ಯಾದರೂ ಇಲ್ಲ, ಅದು ಒಂದರಿಂದ ಆಗುವುದಿಲ್ಲ, ಎರಡರಿಂದ ಆಗ್ತದ, ಜ್ಞಾನ ಕರ್ಮ ಎರಡರಿಂದ ಆಗ್ತದ ಅಂತ ಹೇಳಿದ್ದಾಗ್ಯಾದರೂ ಕೂಡ ಏನಾಗ್ತದ್ರಿ? ಅಪ್ಪರ ಕರ್ಮದಿಂದ ನಿವೃತ್ತಿ ಆಗಲ್ಲಲ್ರಿಪ್ಪರ. ಕರ್ಮದಿಂದ ಜ್ಞಾನದಿಂದ ಆಗ್ತದೆ. ಕರ್ಮ ಇದು ಸಮಸಮುಚ್ಚಯ ಒಪ್ಕೊಂಡಂಗ ಆಗ್ತದ್ರಿ. ಇದು ಕ್ರಮ ಸಮುಚ್ಚಯ ಅದ್ರ ಜ್ಞಾನ. ಅಮ್ಮ ಅವ್ರದ್ದು ಈಗ ಇನ್ನ ಸಂಶಯ ಅದ್ರಿ, ಒಂದು ಪ್ರಶ್ನೆ ಅದ. ಇನ್ನ ಉತ್ತರ ಹೇಳಕ್ಕಾರ ಈ ಮಾತ್ರ ಇದು. ಈಗಿನ್ನ ಅವ ಇನ್ನ ಪ್ರಶ್ನೆ ಕೇಳಗತ್ತಾನ, ಹಿಂಗಾಗ್ತದೋ ಏನು ಹಿಂಗಾಗ್ತದೋ. ಅಥವಾ ಎರಡರಿಂದಲಾಗುವುದು. ಒಂದು ವೇಳೆ ಎರಡರಿಂದ ಆಗುತ್ತದೆ ಎಂದು ಹೇಳಿದಾಗ್ಯಾದರೂ ಕೂಡ ಐದನೇ ಕಡ ಜ್ಞಾನ ಕರ್ಮದಿಂದ ಆಗುತ್ತದೆಯೋ ಅಥವಾ ಜ್ಞಾನ ಉಪಾಸನಾದಿಂದ ಆಗುತ್ತದೆಯೋ. ಎರಡು ಅಂದ್ರಲ್ಲ, ಎರಡರಿಂದ ಅಂದ್ರೆ ಜ್ಞಾನ ಕರ್ಮದಿಂದ ಆಗ್ತದೋ ಏನ ಜ್ಞಾನ ಉಪಾಸನದಿಂದ ಆಗ್ತದೋ? ಎದರಿಂದ ಆಗ್ತದ ಹಿಂಗ್ ಕೇಳಿಗತ್ತ ನಾವು. ಇನ್ನು ವೇಳೆ ಕಡ ಅಥವಾ ಕರ್ಮ ಉಪಾಸನೆಯಿಂದ ಆಗುತ್ತದೆಯೋ ಎಂಬುದು ಮೂರನೇ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಇನ್ನ ಒಂದನೇ ಅಕಡದೊಳಗೆ ಏನ್ ಹೇಳ್ತಾರ್ರಿ? ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ. ಇನ್ನು ಉತ್ತರ ಶುರು ಮಾಡ್ತಾರ. ಎಷ್ಟು? 340ನೇ ಅಂಕ. 340ರಿಂದ 369 ಪರ್ಯಂತರ ಉತ್ತರ ಹೇಳವ್ರ ಅದಾರ ನೋಡ್ರಿ. ಈಗ ಪ್ರಶ್ನೆ ಮಾಡಿ ಕೆಣಕಿ ಬಿಟ್ಟವ. ಈಗ 340 ಅಂಕದೊಳಗೆ ಆತ್ಮನು ಸಂಗಾತಕ್ಕೆ ಸಾಕ್ಷಿ ಇರುತ್ತಾನೆ. ಉತ್ತರ ಏನ್ ಹೇಳಿದ್ರು? ಆತ್ಮನು ಸಂಗಾತಕ್ಕೆ ಸಾಕ್ಷಿ ಇರುತ್ತಾನೆ. ಸಂಗಾತ ಅಂದ್ರೆ ಏನ್ರಮ್ಮ? ಈ ದೇಹ ಸಂಗಾತ, ದೇಹದೊಡನೆ ಕೂಡದೆ ದೇಹಕ್ಕ ಸಾಕ್ಷಿ ಇರುತ್ತಾನೆ ಅಂದ್ರೆ. ಯಾರು ಕೂಡ್ಯಾರಿ ದೇಹದ ಕೂಡ? ಸ್ಥೂಲ ಸೂಕ್ಷ್ಮ ಸಂಗದನ್ರವ. ಅದಕ್ಕ ಸಂಗಾತದನ ಅಂತ ಕೇಳಿದ್ರೆ ಸಂಗಾತ ಇಲ್ರಿಪ್ಪರ. ಸ್ಥೂಲ ಸೂಕ್ಷ್ಮ ಕೂಡಿದಕ್ಕೆ ಸಂಗಾತ ಅದ್ರನ್ರಿಪ್ಪ. ಸರ್ ಹೇಳಿದ್ರು ನೋಡ್ರಿ. ಸಂಗಾತ ಅಂದ್ರೇನು? ಸ್ಥೂಲ ಸೂಕ್ಷ್ಮಕ್ಕೂ ಸಂಗಾತಕ ಹೇ. ಸಂಗಾತ ಅಂದ್ರೆ ಸ್ಥೂಲ ಸೂಕ್ಷ್ಮ ಏನು ಕೂಡಿ ಇರ್ತಾವಲ್ಲ ಅವಕ್ಕೆ ಸಂಗಾತ ಅಂತ ಕರೀತಾರ. ಆತ್ಮನು ಸಂಗಾತಕ್ಕೆ ಅವು ಎರಡಕ್ಕೆ ಸಾಕ್ಷಿ ಅದನಿಲ್ರಿ ಅವ. ಆತ್ಮನು ಸಂಗಾತಕ್ಕೆ ಸಾಕ್ಷಿ ಇರುತ್ತಾನೆ. ಶ್ರೀ ಗುರುರ್ವಾಚ್ ಅರ್ಧ ದುಹ ಏನ್ ಹೇಳ್ತಾರ? ಸಚ್ಚಿತ್ ಆನಂದ ಏಕತೋ ಬ್ರಹ್ಮ ಅಜನ್ಮ ಅಸಂಘ. ಅರ್ಧ ದುಹ ಏನ್ ಹೇಳಿದ್ರು? ಸತ್ ಚಿತ್. ಸತ್ ಅಂದ್ರೆ ತ್ರಿಕಾಲಾಬಾಧ್ಯತ್ವಂ ಸದ್ರೂಪ್ರಪರ. ತ್ರಿಕಾಲಬಾಧ್ಯತ್ವಂ ಸತ್ತು. ಇದಮೆನಿಸುವುದಕ್ಕೆ ಆಶ್ರಯ ಪದವಾಗಿ ಏನದ್ರಿ ಮುಂದೆ? ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಯ ಸತ್, ಅದು ನಿನ್ನ ನಿಜ. ಸತ್ ಚಿತ್ ಅಂದ್ರಮ್ಮ ಅಲುಪ್ತ ಪ್ರಕಾಶತ್ವಂ ಚಿದ್ರೂಪ್ರಪರ. ಲುಪ್ತ ಅಲ್ಲ, ಅಲುಪ್ತ. ಲುಪ್ತ ಅಂದ್ರೆ ಆರುದು, ಇಲ್ಲಾಗಿ ಹೋಗುದು. ಅಲುಪ್ತ ಅದಕ್ಕ ಇಲ್ಲ ಅನ್ನೋದೇ ಇಲ್ಲ. ಅಲುಪ್ತ ಪ್ರಕಾಶಂ ಚಿತ್ತ. ಆನಂದ ಅಂದ್ರಮ್ಮ ಪರಮ ಪ್ರೇಮಾಸ್ಪದವೇ ಆನಂದಪ್ಪ. ಪರಮ ಪ್ರೇಮಾಸ್ಪದತ್ವಾತ್ ಆನಂದ. ವಾಕ್ಯ ಪೂರ್ಣ ಮಾಡ್ರಿ. ಏಕತೋ ಅಂದ್ರೆ ಬ್ರಹ್ಮ ಅಜನ್ಮ ಅಸಂಘ. ಅದ್ರ ಅರ್ಥ ಏನ್ ಹೇಳ್ತಾರ ನೋಡ್ರಿ? ಹೇ ಶಿಷ್ಯನೇ, ನೀನು ಸತ್, ಸದ್ರೂಪನು, ಚಿತ್ ಚಿದ್ರೂಪನು,
ಆನಂದ ರೂಪನು. ಮತ್ತ್ಯಾಂಗ ಜನ್ಮರಹಿತನು. ಅಜನ್ಮ ಅಂದ್ರ ಜನ್ಮರಹಿತನು. ಅಸಂಗ ಸಂಗರಹಿತನು. ಹಾಗೂ ಏಕ ಅಂದ್ರೆ ಒಬ್ಬನೇ ಆಗಿದ್ದು ಬ್ರಹ್ಮ ಸ್ವರೂಪನಾಗಿರುವಿ. ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿದ್ರಿ. ನೀ ಹ್ಯಾಂಗದಿ? ಸಂಗಾತಕ್ಕೆ ಸಾಕ್ಷಿ ಮತ್ತು ಅಸಂಗ ಬ್ರಹ್ಮ ರೂಪನಿರುವಿ. ಟೀಕಾ ನೋಡ್ರಿ ಏನಂತಾರೆ. ಶಿಷ್ಯನು ಮೊದಲು ಯಾವ ಪ್ರಶ್ನೆಯನ್ನು ಕೇಳಿದ್ದನೋ ಅದಕ್ಕೆ ಈಗ ಉತ್ತರವನ್ನು ಹೇಳುತ್ತಾರೆ. ನೀನು ಹ್ಯಾಂಗದಿಯಪ್ಪ ಅಂದ್ರ ಸತ್ ಚಿತ್ತ ಆನಂದ ಸ್ವರೂಪನಿರುವಿ. ಹೀಗೆ ಹೇಳುವುದರಿಂದ ದೇಹಕ್ಕಿಂತಲೂ ಭಿನ್ನವೆಂದು ಹೇಳಲ್ಪಟ್ಟಿತು. ದೇಹ ಸತ್ತಲ್ಲ, ಚಿತ್ತಲ್ಲ, ಆನಂದಲ್ಲದು. ದೇಹ ಹಂಗದ ಅಸತ್, ಜಡ, ದುಃಖದ. ದೇಹ ಅಸತ್ತದ ಮತ್ತು ಜಡ ಅದ, ದುಃಖ. ಇವು ಈ ಲಕ್ಷಣಕ್ಕಿಂತ ವಿರುದ್ಧದಿಲ್ರಿ ಅದು. ಸತ್ ಚಿತ್ತ ಆನಂದಕ್ಕಿಂತ ವಿರುದ್ಧ ಲಕ್ಷಣ ಉಳ್ಳುದದು. ಆತ್ಮ ಸತ್ ಚಿತ್ತ ಆನಂದ ಸ್ವರೂಪನಾಗಿದ್ರ ದೇಹ ಅಸತ್ ಜಡ ದುಃಖದಿಂದ ಕೂಡ್ಕೊಂಡದದು. ಅದಕ್ಕ ಭಿನ್ನವೆಂದು ಹೇಳಲ್ಪಟ್ಟಿತು. ಎದಕ್ಕ? ನೀನು ಸತ್ ಚಿತ್ತ ಆನಂದ ಸ್ವರೂಪನಿರುವಿ. ಹೀಗೆ ಹೇಳುವುದರಿಂದ ದೇಹಕ್ಕಿಂತಲೂ ಭಿನ್ನವೆಂದು ಹೇಳಲ್ಪಟ್ಟಿತು. ಯಾಕಂದರೆ ದೇಹವು ಅಸದ್ರೂಪವಿರುತ್ತದೆ. ದೇಹ ಅಸದ್ರೂಪದ ಮತ್ತು ಜಡ ರೂಪವಿರುತ್ತದೆ. ಜಡ ಅಂದ್ರಮ್ಮ ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವ ಜಡರಿಪರ. ತನ್ನ ಜ್ಞಾನ ಇಲ್ಲ, ಇನ್ನೊಂದು ಜ್ಞಾನನೂ ಇಲ್ಲ. ಸ್ವಯಂ ಅನ್ಬೇಡ್ರಿ, ಅದಕ್ಕೆ ಸ್ವ ಅಂದ್ರೆ ಅಷ್ಟೇ ಮುರಿರಿ ಅದಕ್ಕೆ. ಸ್ವಜ್ಞಪ್ತಿ ಶೂನ್ಯತ್ವಂ. ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಜಡ ಜಡ ಅಂದ್ರೆ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ. ತನ್ನರೂನು ಇಲ್ಲ, ಇಂಥವ್ರು ಕೂತಾರ ನನ್ನ ಮ್ಯಾಗ ಅನ್ನೋದನ್ನು ಇಲ್ಲ ಅದಕ್ಕೆ. ಅದಕ್ಕೆ ಜಡ ರೂಪವಿರುತ್ತದೆ ಹಾಗೂ ದುಃಖ ರೂಪವಿರುತ್ತದೆ. ಇದಲ್ಲದೆ ನೀನು ಕರ್ತಾ ಭೋಕ್ತಾ ಕೂಡ ಆಗುವುದಿಲ್ಲ. ನೀ ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ. ಮಾಡವನು ಅಲ್ಲ, ಭೋಗ್ಸವನು ಅಲ್ಲ. ಆತ್ಮ ಕರ್ತ ಯಾಕಿಲ್ರಮ್ಮ? ಅಪ್ಪರ ಅವಯವನೇ ಇಲ್ಲಲ್ರಪ್ಪರ. ಕರ್ಣಾದಿಗಳಿಲ್ಲ. ಕರ್ಣಾದಿಗಳ ಇದ್ರೆ ಮಾಡ್ಲಿಕ್ಕೆ ಬರ್ತಿತ್ತು. ಕರ್ಣಾದಿಗಳೇ ಇಲ್ಲ. ಭೋಕ್ತು ಯಾಕಲ್ರಿ? ಪರ ಭೋಕ್ತೃ ಯಾಕಲ್ಲಂದ್ರ ಶರೀರದನೇ ಇಲ್ಲಲ್ರಿ ಪರ ಭೋಗಿಸ್ಲಾಕ. ಮಾಡಿಯೇ ಇಲ್ಲ. ಮಾಡಿಲ್ಲ ಅಂದ್ರೆ ಉಣಂಗಿಲ್ಲ. ಕರ್ತ ಅಲ್ಲ ಅಂದ್ರೆ ಭೋಕ್ತ ಅಲ್ಲ. ಇವ ನಿತ್ಯ ತೃಪ್ತ. ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನೋ. ಅಲ್ಲಿ ಮಾಡುವುದಿಲ್ಲ, ಪಡೆಯುವುದು ಇಲ್ಲ ಅಲ್ಲಿ. ಅದಕ್ಕೆ ನೀನು ಕರ್ತ ಭೋಕ್ತ ಕೂಡ ಆಗುವುದಿಲ್ಲ. ನೋಡ್ರಿ, ನಾವು ಆತ್ಮ ಸ್ವರೂಪರಿದ್ದು ಸಹಿತ ನಾವು ಸುಳ್ಳೆ ನಾ ಮಾಡೀನಿ, ಉಣ್ತೀನಿ, ಇವೆಲ್ಲ ಅಲ್ಲದ ಧರ್ಮ ಹಾಕೊಂಡು ಕೂತೀವಿ ನೋಡ್ರಿ. ತಪ್ಪು ತಿಳುವಳಿಕೆ. ಇನ್ನು ಒಂದೇ ಕಡ ಯಾವಾತನಲ್ಲಿ ದುಃಖ ಉಂಟಾಗುತ್ತಿದೆಯೋ ಅವನು ದುಃಖದ ನಿವೃತ್ತಿ ಹಾಗೂ ಸುಖದ ಪ್ರಾಪ್ತಿಗೋಸ್ಕರ ಕ್ರಿಯೆಯಲ್ಲಿ ತತ್ಪರನಾಗುತ್ತಾನೆ. ಅಂಥವನು ಕರ್ತ ಎಂದು ಹೇಳಲ್ಪಡುತ್ತಾನೆ. ಆದರೆ ನಿನ್ನಲ್ಲಿ ದುಃಖ ಇರುವುದೇ ಇಲ್ಲ. ನನ್ನಲ್ಲಿ ದುಃಖ ಇಲ್ಲ. ಆದ್ದರಿಂದ ದುಃಖವನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರ ಮಾಡಬೇಕಾದ ಕರ್ತವ್ಯವಿಲ್ಲ. ಅದಕ್ಕೆ ಪಾರ್ಥ ಹೇಳ್ದ, ನಷ್ಟೋ ಮೋಹ ಸ್ಮೃತಿರ್ಲಬ್ಧವ ತತ್ ಪ್ರಸಾದಾನ್ಮಯಚ್ಯುತ ಸ್ಥಿತೋ ಅಸ್ಮಿ ಗತ ಸಂದೇಹ ಕರಿಷೆ ವಚನಂ ತವ. ನೀ ಹ್ಯಾಂಗ ಹೇಳ್ತಿ ಹಂಗಪ್ಪ? ಯಾಕಂದ್ರೆ ನಾ ಏನು ಮಾಡವನು ಅಲ್ಲ, ಪಡೆಯವನು ಅಲ್ಲ. ನಾ ಕೇವಲ ಅರುಸ್ವರೂಪದೀನಿ. ಅದಕ್ಕೆ ಮಾಡಬೇಕಾದ ಕರ್ತವ್ಯವಿಲ್ಲ.
ಆದ್ದರಿಂದ ಕರ್ತ ಅಲ್ಲ. ಎರಡನೇ ಕಡ ನೀನು ಆನಂದ ಸ್ವರೂಪನಾಗಿರುವಿ. ಆದ್ದರಿಂದ ಸುಖದ ಪ್ರಾಪ್ತಿಗೋಸ್ಕರವಾಗಿಯೂ ಕೂಡ ನೀನು ಮಾಡಬೇಕಾದ ಕರ್ತವ್ಯವಿಲ್ಲ. ಆದ್ದರಿಂದ ಕರ್ತ ಅಲ್ಲ. ಅದಕ್ಕೆ ಇನ್ನೂ ವಿಷಯ ಅದ ರೀ. ಆ ವಿಷಯ ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ್ ಹೇಳ್ರಿ ಅಮ್ಮವ್ರಿ. ಚನ್ನಣ್ಣವ್ರು ಬಂದಾರೇನ್ರಿ? ಗಡ್ಡಿ ಸಾಹೇಬ್ರು ಯಾರು ಇಲ್ಲಿ? ಅರ ವಿಠಲ್ ಗಡ್ಡಿ ಅವರು ಕಾಣಿಸ್ತಾರ ನಿನಗೆ? ಚಿಕ್ಕಲ್ ಕೆಮ್ಮವ್ರು ಅದಾರೇನ್ರಿ ಅಮ್ಮ? ಶಿವ ಶಿವ. ಓಂ ನಮ ಶಿವಾಯ ಹೇಳಿರಿ. ಹಾ ಹೇಳ್ರಿ.